ತಿಪಟೂರಿನಲ್ಲಿ ದೇವರಾಜು ಅರಸು 111ನೇ ಜಯಂತಿ ಆಚರಣೆ. ಅರಸು ಅವರ ತತ್ವಾದರ್ಶಗಳು ಇಂದಿಗೂ ಪ್ರಸ್ತುತ ಎಂದ ಷಡಕ್ಷರಿ. ತಿಪಟೂರಿನಲ್ಲಿ ಹಿಂದುಳಿದ ವರ್ಗಗಳ ಹರಿಕಾರ ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ್ ಅರಸು ಅವರ 111ನೇ ಜನ್ಮ ದಿನಾಚರಣೆಯನ್ನ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ತಾಲೂಕು ಆಡಳಿತ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವತಿಯಿಂದ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಇನ್ನು ಕಾರ್ಯಕ್ರಮದಲ್ಲಿ ದೇವರಾಜ ಅರಸು ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಮಾತನಾಡಿದ ಶಾಸಕ ಕೆ ಷಡಕ್ಷರಿ ಅವರು, ಭೂ ಸುಧಾರಣಾ ಕಾಯ್ದೆ ಜಾರಿಗೆ ತಂದು ಭೂಹೀನರಿಗೆ ಭೂಮಿ ಕಲ್ಪಿಸಿದ್ದು, ಹಾವನೂರು ಆಯೋಗದ ವರದಿ ಜಾರಿಗೊಳಿಸಿ ಹಿಂದುಳಿದ ವರ್ಗಗಳಿಗೆ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಅವಕಾಶ ಕಲ್ಪಿಸಿದ್ದು ಅರಸು ಅವರ ಆಡಳಿತದ ಪ್ರಮುಖ ಸಾಧನೆಗಳು. ಜಾತಿ ಮತ ಭೇದವಿಲ್ಲದೆ ಎಲ್ಲ ವರ್ಗಗಳ ಅಭಿವೃದ್ಧಿಗೆ ಶ್ರಮಿಸಿದ ಅವರ ತತ್ವ ಆದರ್ಶಗಳು ಇಂದಿಗೂ ಪ್ರಸ್ತುತ ಎಂದು ಶ್ಲಾಘಿಸಿದ್ರು. ವಸತಿ ಶಾಲೆ ಇನ್ನೊಂದು ಮಾಡಬೇಕು ಅಂತ ಮಾಡಿದ್ದೀನಿ. ಅದು ಎಲ್ಲಿ ಜಾಗ ಅಂತ ಹೇಳಲ್ಲ, ಅದಕ್ಕೆ ತಕರಾರು ಮಾಡ್ತಾರೆ. ಈ ತಕರಾರು ಜಾಸ್ತಿ ಇದಾರೆ, ಕೋರ್ಟ್ಗೆ ಹಾಕ್ಬಿಡ್ತಾರೆ. ಅದಕ್ಕೋಸ್ಕರ ಹೇಳಲ್ಲ. 1200 ಮನೆ ನಾನು ಮಂಜೂರಾತಿ ಮಾಡಿಸಿದ್ದೀನಿ, ಕೋರ್ಟ್ಗೆ ಹಾಕ್ಬಿಟ್ಟು ನಿಂತ್ಬಿಟ್ಟಿದ್ದಾರೆ. ಬಡವರಿಗೆ 2400 ಮನೆಗೆ ಆಯ್ಕೆ ಮಾಡಿದ್ದೇನೆ. ಅದರಲ್ಲಿ 1300 ಮನೆ ಮುಂಜೂರಾತಿಗೆ 2 ಸರಿ ವಾಪಸ್ ಹೋಗಿದೆ. ಅದಕ್ಕೆ ಅಡ್ವೊಕೇಟ್ ಜನರಲ್ ನಾನು ಮಾತಾಡಿದ್ದೀನಿ, ಅದನ್ನ ರದ್ದು ಮಾಡಿಸಿ, ಅದು 5 ಕಿಲೋಮೀಟರ್ ಒಳಗಡೆ ಇದ್ರೆ ಅದನ್ನ ಕೇಳಲಿಕ್ಕೆ ಬರೋದಿಲ್ಲ. ಆಮೇಲೆ ಬಗರುಕುಂ ಜಮೀನು 18,000 ಎಕರೆ ಕೊಟ್ಟಿದ್ದೀನಿ. ನನ್ನ ಕಾಲದಲ್ಲಿ ಯಾರು ಕೊಡ್ಲಿಲ್ಲ. 18,000 ಎಕರೆ ಜಮೀನು ಕೊಟ್ಟಿದ್ದೇವೆ. ಅವೆಲ್ಲಕ್ಕೂ ಖಾತೆ ಏನಪ್ಪಾ ಎಲ್ಲ ಆಗ್ತಾ ಇದೆಯಲ್ಲ, ಯಾವ್ದು ಉಳಿದಿಲ್ಲ. ಅದನ್ನೆಲ್ಲ ಡೈರೆಕ್ಷನ್ ಕೊಟ್ಟು ನಾನೇ ಮೀಟಿಂಗ್ ಮಾಡ್ತೇನೆ. ಯಾರಿಗೂ ಖಾತೆ ಹಾಕೋದ್ ಬಿಟ್ಟಿಲ್ಲ. ಯಾರು ತಕರಾರು ಮಾಡ್ಕೊಂಡಿದ್ರೆ ಕೋರ್ಟ್ ಅಲ್ಲಿ ಇದ್ರ ಅಂತ ಮಾತ್ರ ಉಳಿದಿರ್ತವೆ. ದಿನ ವಾರಕ್ಕೊಂದ್ಸರಿ ನಾನು ರಿವ್ಯೂ ಮಾಡ್ತಾ ಇರ್ತೇನೆ. ಇನ್ನು ದೇವರಾಜ ಅರಸು ಅವರ ಆದರ್ಶಗಳನ್ನ ಇಂದಿನ ಯುವ ಪೀಳಿಗೆ ಹಾಗೂ ಜನಪ್ರತಿನಿಧಿಗಳು ಮೈಗೂಡಿಸಿಕೊಳ್ಬೇಕು ಅಂತ ಶಾಸಕ ಷಡಕ್ಷರಿ ಕರೆ ನೀಡಿದ್ರು. ಈ ವೇಳೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಸುದರ್ಶನ್, ತಹಶೀಲ್ದಾರ್ ಜಗನ್ನಾಥ್, ನಗರಸಭೆ ಆಯುಕ್ತ ವಿಶ್ವೇಶ್ವರ ಬದರಗಡೆ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಕಿರಣ್, ಪ್ರಜಾಶಕ್ತಿ ಟಿವಿ, ತಿಪಟೂರು.